ಉಗ್ರರಿಗೆ ಭಾರತ ನರಕ ದರ್ಶನವನ್ನ ತೋರಿಸಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಜಿತ್ ದೋವಲ್ ಭೇಟಿಯಾಗಿದ್ದಾರೆ. ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನ ನೀಡಿದ್ದಾರೆ. ಸೇನಾ ಕಾರ್ಯಾಚರಣೆಯನ್ನ ನಡೆಸಿರುವ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ನೀಡೋದಕ್ಕೆ ಅಜಿತ್ ದೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ದಾಳಿಯ ನಂತರ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನ ನೀಡೋದಕ್ಕೆ ದೋವಲ್ ಬಂದಿದ್ದಾರೆ. ರಾತ್ರಿ 1:40 ಸುಮಾರಿಗೆ ನಡೆಸಿರುವಂತಹ ದಾಳಿ, ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತದ ಸೇನೆ ನಡೆಸಿರುವಂತಹ ಈ ದಾಳಿಯಲ್ಲಿ 90ಕ್ಕೂ ಅಧಿಕ ಮಂದಿ ಉಗ್ರರು ಪ್ರಾಣ ಬಿಟ್ಟಿದ್ದಾರೆ. ಮಧ್ಯರಾತ್ರಿಯಲ್ಲೇ ನಡೆದಿರುವಂತಹ ಆಪರೇಷನ್ ಇದು. 100ಕ್ಕೂ ಹೆಚ್ಚು ಉಗ್ರರನ್ನ ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಉಡಾಯಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಭೇಟಿಯಾಗಿದ್ದಾರೆ. ನಿನ್ನೆ ಕೂಡ ಅಷ್ಟೇ ನಿರಂತರವಾಗಿ ಹಲವು ಮೀಟಿಂಗ್ಗಳನ್ನ ನಡೆಸಲಾಗಿತ್ತು. ಅಜಿತ್ ದೋವಲ್ ಅವರ ನೇತೃತ್ವದಲ್ಲೂ ಕೂಡ ಸತತವಾಗಿ ಮೀಟಿಂಗ್ಗಳು ಆಗಿತ್ತು. ಅದಾದ ನಂತರ ಕಳೆದ ರಾತ್ರಿ ನಡೆದಿರುವಂತಹ ಈ ಏರ್ ಸ್ಟ್ರೈಕ್ ಪಾಕಿಸ್ತಾನವನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಇನ್ನು ಉಗ್ರರು ಹಾಗೂ ಪಾಕಿಸ್ತಾನ ಸೇನೆಯ ಸಂಬಂಧಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಸೇನಾಧಿಕಾರಿಗಳಿಂದ ಗಾಯಗೊಂಡವರ ಆರೋಗ್ಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಭಾರತದ ದಾಳಿಯಿಂದ ಗಾಯಗೊಂಡಿರುವಂತಹ ಉಗ್ರರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಸೇನೆ ಹಾಗೂ ಅಲ್ಲಿನ ಉಗ್ರರು ಯಾವ ಪ್ರಮಾಣದಲ್ಲಿ ಸಂಬಂಧವನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಸೇನಾಧಿಕಾರಿಗಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಉಗ್ರರ ಆರೋಗ್ಯವನ್ನ ವಿಚಾರಿಸೋದಕ್ಕಾಗಿ ಬಂದಿರೋದು. ಸೇನಾಧಿಕಾರಿಗಳಿಂದ ಗಾಯಗೊಂಡವರ ವಿಚಾರಣೆ ನಡೀತಾ ಇದೆ. ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ್, ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಉಗ್ರರು ಗಾಯಗೊಂಡಿದ್ದಾರೆ. ಆ ಗಾಯಗೊಂಡಿರುವಂತಹ ಉಗ್ರರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಸೇನಾಧಿಕಾರಿಗಳು ಆಗಮಿಸಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇದು ಅಲ್ಲಿನ ಉಗ್ರರು ಹಾಗೂ ಸೇನೆಯ ನಂಟನ್ನ ಮತ್ತೊಮ್ಮೆ ಜಗತ್ತಿಗೆ ತೋರಿಸ್ತಾ ಇದೆ. ಅದೇನು ಹೊಸತಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಇದು ಸಾಕ್ಷಿಯನ್ನು ಹೇಳ್ತಾ ಇದೆ. 9 ಕಡೆಗಳಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ಪಿಒಕೆಯ ಒಳಗೆ 5 ಕಡೆಗಳಲ್ಲಿ ಹಾಗೂ ಡೀಪ್ ಇನ್ಸೈಡ್ ಪಾಕಿಸ್ತಾನದಲ್ಲಿ 4 ಕಡೆಗಳಲ್ಲಿ, ಒಟ್ಟು 9 ಕಡೆಗಳಲ್ಲಿ ಭಾರತದ ಸೇನೆಯಿಂದ ದಾಳಿಯನ್ನು ನಡೆಸಲಾಗಿದೆ. ಉಗ್ರರ ಅಡಗುದಾಣಗಳನ್ನ ಪತ್ತೆ ಹಚ್ಚಿ ಎಲ್ಲೆಲ್ಲ ಉಗ್ರರು ಅಡಗಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಗುರುತಿಸಿಕೊಂಡು ನೇರವಾಗಿ ಅಟ್ಯಾಕ್ ಮಾಡಿರೋದು. ಇದೀಗ ನಮ್ಮ ಜೊತೆಗೆ ನಿವೃತ್ತ ರಾ ಅಧಿಕಾರಿಯಾಗಿರುವಂತಹ ರವಿ ಜೋಶಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಜೋಶಿ ಅವರೇ, ನಿನ್ನೆ ಭಾರತ ನಡೆಸಿರುವಂತಹ ಈ ಒಂದು ಅಟ್ಯಾಕ್, ಕಳೆದ ರಾತ್ರಿಯಲ್ಲಿ ನಡೆಸಿರುವಂತಹ ಅಟ್ಯಾಕ್, ಈ ಒಂದು ಅಟ್ಯಾಕ್ ನಲ್ಲಿ ಭಾರತದ ರಾದ ಪಾತ್ರ ಸಹಜವಾಗಿಯೇ ಬಹಳ ದೊಡ್ಡದಿರುತ್ತೆ. ಯಾವ ರೀತಿಯಾಗಿ ಇಂಥ ಸ್ಟ್ರೈಕ್ ಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ ಭಾರತದ ಸೇನೆಗಳ ಜೊತೆಗೆ ರಾದ ಈ ಒಂದು ಈ ಎರಡು ಇಲಾಖೆಗಳ ನಡುವಿನ ಸಂಬಂಧ ಅಥವಾ ಯಾವ ರೀತಿಯಾಗಿ ಕಾರ್ಯಾಚರಣೆ ರಾ ಹಾಗೂ ಸೇನೆ ನಡೆಸುತ್ತೆ? ಒಂದು ನಿಮಿಷ, ನೀವು ವಿಲ್ ಯು ಪ್ಲೀಸ್ ರಿಪೀಟ್ ಯುವರ್ ಲಾಸ್ಟ್ ಸೆಂಟೆನ್ಸ್? ನೀವು ಹೇಳಿದ್ದೇನು ಲಾಸ್ಟ್ ಸೆಂಟೆನ್ಸ್ ನಾನು ಕೇಳಲಿಲ್ಲ ಸರಿಯಾಗಿ. ಭಾರತದ ಸೇನೆಯ ಜೊತೆಗೆ ಭಾರತದ ಸೇನೆ ಈ ರೀತಿಯಾಗಿರುವಂತಹ ದಾಳಿಯನ್ನ ನಡೆಸೋದಕ್ಕೆ ರಾದ ಪಾತ್ರ ಬಹಳ ದೊಡ್ಡದು, ಜೊತೆಗೆ ಬಹಳ ಪ್ರಮುಖ. ಯಾವ ರೀತಿಯಾಗಿ ಕೋಆರ್ಡಿನೇಷನ್ ಇರುತ್ತೆ ಇಂಥ ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ? ಇಲ್ಲಿ ನೋಡಿ, ಇದು any military action or air strike of this nature, adu
ಖಂಡಿತವಾಗಿ ಇಂಟೆಲಿಜೆನ್ಸ್ ಗೈಡೆಡ್ ಅಥವಾ ಇಂಟೆಲಿಜೆನ್ಸ್ ಡ್ರಿವನ್ ಆಪರೇಷನ್ ಆಗಿರಲೇಬೇಕು. ನಮ್ಮಲ್ಲಿ ಸಾಕಷ್ಟು ಇಂಟೆಲಿಜೆನ್ಸ್ ಇದರ ಬಗ್ಗೆ ಇದೆ. ನೀವು ನೋಡಿದರೆ ಸೈಟ್ಸ್ ನೋಡಿದರೆ the choice of sites in which we have attacked in POK and in Punjab, it is clearly indicative of the locations which are generally known as terrorist infrastructure. ಈಗ POKನಲ್ಲಿ 5 ಸೈಟ್ಸ್ನಲ್ಲಿ ಇಂಡಿಯಾ ಹ್ಯಾಸ್ ಕ್ಯಾರಿಡ್ ಔಟ್ ಏರ್ ಸ್ಟ್ರೈಕ್ಸ್. ಅದರಲ್ಲಿ ಮುಜಫರಾಬಾದ್, ಕೋಟ್ಲಿ, ಗುಲ್ಪುರ್, ಭಿಂಬರ್ ಆ್ಯಂಡ್ ಬಾಗ್. ಈಗ ಮುಜಫರಾಬಾದ್ ಆ್ಯಂಡ್ ಕೋಟ್ಲಿ ಆರ್ very well known to us as the headquarters. Muzaffarabad is the headquarters of Jaish-e-Mohammed. Jaish-e-Mohammed ನಮ್ಮ ಇಂಡಿಯಾದ ಮೇಲೆ ಹಿಂದೆ ಎರಡು ಮೂರು ಮೇಜರ್ ಅಟ್ಯಾಕ್ಸ್ ಕ್ಯಾರಿ ಮಾಡಿದೆ. ಒಂದು 2001ನಲ್ಲಿ ಅಟ್ಯಾಕ್ ಆನ್ ದ ಇಂಡಿಯನ್ ಪಾರ್ಲಿಮೆಂಟ್, ಆಮೇಲೆ ಪುಲ್ವಾಮಾ ಅಟ್ಯಾಕ್ ಇನ್ ವಿಚ್ 40 CRPF ಸೋಲ್ಜರ್ಸ್ ವರ್ ಕಿಲ್ಡ್. ಸೊ ಇದು ಜೈಷ್-ಎ-ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್. ಆಮೇಲೆ ಪಂಜಾಬ್ನಲ್ಲಿ ಮುರಿದ್ಕೆ ಮತ್ತು ಬಹಾವಲ್ಪುರ್, ಆಮೇಲೆ ಸಿಯಾಲ್ಕೋಟ್ ಅಂತ ಬರ್ತಾ ಇದೆ, ಸಿಯಾಲ್ಕೋಟ್ ಕೂಡ ಬರ್ತಾ ಇದೆ. ಸೊ ಅಹಮದ್ಪುರ್ ಈಸ್ಟ್, ದೀಸ್ ಆರ್ ದ 4 ಮೇಜರ್ ಲೊಕೇಶನ್ಸ್ ಪಂಜಾಬ್ನಲ್ಲಿ ನಾವು ಅಟ್ಯಾಕ್ ಮಾಡಿದ್ದೀವಿ. ಮುರಿದ್ಕೆ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಲಷ್ಕರ್-ಎ-ತೊಯ್ಬಾ. ಲಷ್ಕರ್-ಎ-ತೊಯ್ಬಾ ಅಲ್ಲಿ ಜಮಾತ್ ಉದ್ದಾವಾ ಅಂತ ಒಂದು ಚಾರಿಟಿ ಆರ್ಗನೈಸೇಷನ್ ಅನ್ನು ಹೆಸರಿಟ್ಟುಕೊಂಡು ಅಲ್ಲಿ ದೊಡ್ಡ ಮಾಸ್ಕ್ ಮತ್ತು ಮದ್ರಸಾ ನಡೆಸ್ತಾ ಇದೆ. ಅವರು ಅಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಅಲ್ಲಿ ನೂರಾರು ಜನರನ್ನು ಅದು ಟ್ರೈನ್ ಮಾಡಿದ್ದಾರೆ. ಆಮೇಲೆ ಅವರಿಗೆ ಸಪೋರ್ಟ್ ಬೇಸ್ ಕೂಡ ಅಲ್ಲಿ ಸಾವಿರಾರು ಜನ ಇದ್ದಾರೆ ಅಲ್ಲಿ. ಸೊ ಇದು ಲಷ್ಕರ್-ಎ-ತೊಯ್ಬಾ ಹೆಡ್ ಕ್ವಾರ್ಟರ್ಸ್ ಮತ್ತು ಜೈಷ್-ಎ-ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್. ಆ್ಯಂಡ್ ಆಲ್ಸೋ ಇನ್ POKನಲ್ಲಿ ದ ಓಲ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಲೈಕ್ ಹಿಜ್ಬುಲ್ ಮುಜಾಹಿದೀನ್ ಕೂಡ ಬಹಳ ಆಕ್ಟಿವ್ ಆಗಿದೆ. ಅದು ಈಗ ಕಾಶ್ಮೀರದಲ್ಲಿ ಟೆರರ್ ಅಟ್ಯಾಕ್ಸ್ ಏನು ಮಾಡಿಲ್ಲ ಭಾಳ ವರ್ಷಗಳಿಂದ, ಬಟ್ ಅದರ ಬೇರೆ ಬೇರೆ ಬ್ರಾಂಚಸ್ ಅಥವಾ ಬೇರೆ ಬೇರೆ ಹೆಸರಿಟ್ಟುಕೊಂಡು ಟೆರರಿಸ್ಟ್ ಆರ್ಗನೈಸೇಷನ್ಸ್ ನಮ್ಮ ಕಾಶ್ಮೀರದಲ್ಲಿ ಅಟ್ಯಾಕ್ ನಡೆಸ್ತಾ ಇದ್ದಾವೆ. ಸೊ ಇದು ಖಂಡಿತವಾಗಿ ಒಂದು ಇಂಟೆಲಿಜೆನ್ಸ್ ಡ್ರಿವನ್ ಆಪರೇಷನ್. ಇದರಲ್ಲಿ ರಾದು ರೋಲ್ ಬಹಳ ಮುಖ್ಯವಾಗಿರುತ್ತದೆ. ಆ್ಯಂಡ್ ನಮ್ಮಲ್ಲಿ ಇದರ ಬಗ್ಗೆ ಸಾಕಷ್ಟು ಭಾಳ ವರ್ಷಗಳಿಂದ ನಮ್ಮಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಸೊ ಇದೇನು ಆಶ್ಚರ್ಯವಾದಂಥ ಅಲ್ಲ, ಇದೆಲ್ಲ ಎಕ್ಸ್ಪೆಕ್ಟೆಡ್ ಲೊಕೇಶನ್ಸ್. ಸರ್, ಈಗ 1971ರ ನಂತರ ಭಾರತ ಪಾಕಿಸ್ತಾನದ ಡೀಪ್ ಇನ್ಸೈಡ್ ಹೋಗಿ ಅಲ್ಲಿ ಈ ರೀತಿಯಾಗಿರುವಂತಹ ದಾಳಿಯನ್ನು ನಡೆಸಿರುವಂಥದ್ದು. ಇದರಲ್ಲಿ ಸಹಜವಾಗಿ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಪಾತ್ರ ಬಹಳ ದೊಡ್ಡದಿರುತ್ತೆ. ಇಲ್ಲೇ ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಭಾರತ ಇಲ್ಲೆಲ್ಲ ಉಗ್ರರ ನೆಲೆಗಳಿದ್ದಾವೆ, ಉಗ್ರರಿಗೆ ಇಲ್ಲಿ ತರಬೇತಿಯನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನಾಗಿರಬಹುದು, ಅನೇಕ ಸಂದರ್ಭಗಳಲ್ಲಿ ಸಾಕ್ಷಿಗಳನ್ನು ಕೂಡ ಕೊಟ್ಟಿತ್ತು. ಸೊ ಈಗ ಅಲ್ಲಿ ನೇರವಾಗಿ ದಾಳಿಯನ್ನು ಮಾಡಿರುವಂಥದ್ದು. ಸೊ ಯಾವ ರೀತಿಯಾಗಿ ಮುಂದೆ ಪರಿಣಾಮಗಳನ್ನು ನಿರೀಕ್ಷೆ ಮಾಡಬಹುದು, ಜೊತೆಗೆ ಭಾರತದ ಕಡೆಯಿಂದ ಮುಂದೆ ಕೂಡ ಈ ರೀತಿಯಾಗಿರುವಂಥ ದಾಳಿಯನ್ನು ನಿರೀಕ್ಷೆ ಮಾಡಬಹುದು ಹಾಗಾದ್ರೆ? ನೀವು ಹೇಳಿದ ಪ್ರಕಾರ 1971 ಆದಮೇಲೆ ದಿಸ್ ಇಸ್ ಅ ಮೇಜರ್ ಇನ್ಕರ್ಷನ್ ಇನ್ಸೈಡ್ ದ ಟೆರಿಟರಿ ಆಫ್ ಪಾಕಿಸ್ತಾನ್. ಅದು ನಿಜ. ಬಿಕಾಸ್ ನಾವು POKನಲ್ಲಿ ಇಷ್ಟು ಸೈಟ್ಸು ಮತ್ತು ಪಾಕಿಸ್ತಾನಿ ಪಂಜಾಬ್ನಲ್ಲಿ ಇಷ್ಟು ಸೈಟ್ಸನ್ನು ನಾವು ಮೊದಲು ಅಟ್ಯಾಕ್ ಮಾಡಿದ್ದಿಲ್ಲ. ಈಗ 2016 ಊರಿ ಅಟ್ಯಾಕ್ ಆದಮೇಲೆ ನಮ್ಮ ರಿಟಾಲಿಯೇಷನ್ ಏನಾಯಿತು, ಅದು ಇಟ್ ವಾಸ್ ಎ ಸ್ಪೆಷಲ್ ಕಮಾಂಡೋ ಆಪರೇಷನ್ ಡನ್ ಬೈ ದ ಸ್ಪೆಷಲ್ ಫೋರ್ಸಸ್ ಆಫ್ ದ ಆರ್ಮಿ. ಅದು ಕೇವಲ ಬಾರ್ಡರ್ ಏರಿಯಾಸ್ನಲ್ಲಿ ಮಾಡಿದ್ದು ಆಪರೇಷನ್ ಅದು. ಆಮೇಲೆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಬಾಲಾಕೋಟ್ನಲ್ಲಿ ಅಟ್ಯಾಕ್ ಮಾಡಿದ್ದು, ಅದು ಕೂಡ ಇಟ್ ವಾಸ್ ಎ ವೆರಿ ಲಿಮಿಟೆಡ್ ಸ್ಟ್ರೈಕ್ ಅಗೇನ್ಸ್ಟ್ ಸರ್ಟನ್ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಬಾಲಾಕೋಟ್. ಸೊ ಇದು ಭಾಳ ಮುಖ್ಯವಾಗಿ ನೀವು ಹೇಳಿದ ಮಾತು. ಇಟ್ ಇಸ್ ಅ ಟ್ರೈ ಸರ್ವಿಸಸ್ ಕೋಆರ್ಡಿನೇಟೆಡ್ ಆ್ಯಕ್ಷನ್. ಅಂದರೆ 3 ಸೇನಾಗಳು, ನೌಸೇನಾ ಮತ್ತು ಆರ್ಮಿ ಆ್ಯಂಡ್ ಏರ್ಫೋರ್ಸ್ ಎಲ್ಲ ಸೇರಿಕೊಂಡು ಇದು ಆಪರೇಷನ್ ಕ್ಯಾರಿ ಮಾಡಿದ್ದಾರೆ. ಈಗ ನೇವಿ ಈಗ ಸದ್ಯಕ್ಕೆ ನಿಮಗೆ ಗೊತ್ತಾಗಲ್ಲ ನೇವಿ ಏನು ಮಾಡ್ತಾರೆ ಅಂತ. ನೇವಿ ಮೈಟ್ ಮೂವ್ ಇಟ್ಸ್ ಶಿಪ್ಸ್ ಲೇಟರ್ ಆನ್ ಇಫ್ ದ ವಾರ್ ಎಸ್ಕಲೇಟ್ಸ್. ಕರಾಚಿ ಬಾರ್ಡರ್ ಏರಿಯಾದಲ್ಲಿ ನೇವಿ ಮೂವ್ ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ಇದು ಕೇವಲ ಆರ್ಮಿ ಆ್ಯಂಡ್ ಏರ್ಫೋರ್ಸ್ ಡ್ರಿವನ್ ಆಪರೇಷನ್. ಸೊ ಆ್ಯಂಡ್ ಏರ್ಫೋರ್ಸ್ ಈಸ್ ಇನ್ ದ ಲೀಡ್. ಸೊ ಆರ್ಮಿ ಅಂದರೆ ಏನು, ಆರ್ಮಿಯಲ್ಲಿ ಬರುತ್ತೆ, ಆರ್ಮಿ ಈಸ್ ಇನ್ ರೆಡಿನೆಸ್. It is already, it must have mobilized its forces on the
Punjab border, on our side of the Punjab border, near Wagah and Atari and all that. So, alli kuda, because Lahore is very, very close to our border. It's only about 35 kilometers from Wagah border. ಸೊ ಲಾಹೋರ್ನಲ್ಲಿ ನಾವು ಅಟ್ಯಾಕ್ ಮಾಡಿಲ್ಲ, ಬಟ್ ಮುರಿದ್ಗೆ ಅದು ಲಾಹೋರ್ಗೆ ಭಾಳ ಹತ್ತಿರವಾದ ಜಾಗ, ಅದು ಅಬೌಟ್ 40 ಕಿಲೋಮೀಟರ್ ಲಾಹೋರ್ನಿಂದ. ಅಲ್ಲಿ ನಾವು ಅಟ್ಯಾಕ್ ಮಾಡಿದ್ವಿ. ಮುರಿದ್ಗೆಯಲ್ಲಿ ಅಟ್ಯಾಕ್ ಮಾಡಿದ್ರೆ ಒಂದು ಪರಿಣಾಮ ಏನಾಗುತ್ತೆ ಅಂದರೆ, ಸಾಕಷ್ಟು ಸಿವಿಲಿಯನ್ಸ್ ಕೂಡ ಅದರ ಅಟ್ಯಾಕ್ ಟಾರ್ಗೆಟ್ಸ್ ಆಗಬಹುದು, ಆಗಲಿ ಖಂಡಿತ ಆಗ್ತಾರೆ. ಯಾಕಂದರೆ ಈ ಟೆರರಿಸ್ಟು ಅವ್ರಿಗೆ ಸಪ್ರೇಟಾಗಿ ಏನೋ ಒಂದು ಶೆಡ್ನಲ್ಲಿ ಕೂಡೋದಿಲ್ಲ. ಅವರು ದೇ ಆರ್ ಮಿಕ್ಸಿಂಗ್ ವಿತ್ ದ ಲೋಕಲ್ ಪಾಪ್ಯುಲೇಷನ್. ಸೊ ಅವರು ಆಪರೇಷನ್ ಮಾಡಿದ ಕೂಡ ತಮ್ಮ ಬಂಧುಗಳನ್ನ ಎಲ್ಲ ಎಸೆದ್ಬಿಟ್ಟು ತಮ್ಮ ಫ್ಯಾಮಿಲಿ ಮನೆಯಲ್ಲಿ ಹೋಗ್ಬಿಡ್ತಾರೆ ಅವರು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪಿನ್ ಪಾಯಿಂಟ್ ಆ್ಯಂಡ್ ಸೇ ಇಲ್ಲಿ 10 ಜನ ಕೂತಿದ್ದಾರೆ, ಇಲ್ಲಿ 5 ಜನ ಕೂತಿದ್ದಾರೆ ಅಂತ ಅಟ್ಯಾಕ್ ಮಾಡೋದು ಕಷ್ಟ. ಸೊ ಅದು ಸಿವಿಲಿಯನ್ ಪಾಪ್ಯುಲೇಷನ್ಗೆ ಟಾರ್ಗೆಟ್ ಮಾಡಲೇಬೇಕಾಗತ್ತೆ, ಮತ್ತು ಅಲ್ಲಿ ಅದು ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಬಂದೇ ಬರ್ತಾರೆ. ಬಟ್ ಮುರಿದ್ಗೆ ವಿ ಆರ್ ಸೆಂಡಿಂಗ್ ಎ ವೆರಿ ಸ್ಟ್ರಾಂಗ್ ಸಿಗ್ನಲ್. ಮುರಿದ್ಗೆನ ಅಟ್ಯಾಕ್ ಮಾಡಿದರೆ ನಾವು ಅವ್ರಿಗೆ ಹೇಳ್ತೇನೆಂದರೆ, ನಾವು ನೆಕ್ಸ್ಟ್ ಲಾಹೋರ್ ಕೂಡ ಅಟ್ಯಾಕ್ ಮಾಡ್ಬೋದು. ನೀವು ಮುರಿದ್ಗೆ ಸಪೋರ್ಟ್ ಮಾಡಲಿಕ್ಕೆ ನೀವು ಆರ್ಮಿ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಲಾಹೋರ್ ಮೇಲೆ ಕೂಡ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಅದು ತೋರಿಸುವ ಒಂದು ಸಿಗ್ನಲ್ ಇದೆ. ವೆರಸ್ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಅದು ಇಟ್ ಈಸ್ ಇನ್ ದ ನಾರ್ತ್ ಆಫ್ Islamabad and Rawalpindi. So it's very close to India, Pakistan, Afghanistan border. So that is very different from, there are no major cities excepting Muzaffarabad. Muzaffarabad is a major city. And Muzaffarabadನಲ್ಲಿ ಕೂಡ ಸಾಕಷ್ಟು ಸಿವಿಲಿಯನ್ ಪಾಪ್ಯುಲೇಷನ್ ಇದೆ. ಅವರು ಕೂಡ ಅಟ್ಯಾಕ್ ಒಳಗಡೆ ಬಂದಿರ್ಬೋದು, ಬಟ್ ಎಷ್ಟು ಕ್ಯಾಶುಯಾಲಿಟೀಸ್ ಆಗಿದೆ ಅನ್ನೋದು ಇನ್ನೂ ಖಂಡಿತವಾಗಿ ಗೊತ್ತಿಲ್ಲ. ಪಾಕಿಸ್ತಾನ್ TV ಅವ್ರು ಹೇಳೋ ಪ್ರಕಾರ ಒಂದು ಓನ್ಲಿ 8 or 9 people have been killed. ನಮ್ಮ ಕಡೆಯಿಂದ ಕೂಡ ಇದರ ಬಗ್ಗೆ ಖಂಡಿತವಾಗಿ ಏನು ಮಾಹಿತಿ ಬಂದಿಲ್ಲ. We will have to wait and see what is the civilian casualties and what is the infrastructure damage. ಇದೆಲ್ಲ ನಾವು ವೇಟ್ ಮಾಡಿ ನಮಗೆ ಆಮೇಲೆ ಗೊತ್ತಾಗುತ್ತೆ ಏನಾಯಿತು ಅಂತ. ಬಟ್ ಈಗಾಗಲೇ ಪಾಕಿಸ್ತಾನ ಖಡಾಖಂಡಿತವಾಗಿ ಇದು ರೆಸ್ಪಾನ್ಸ್ ಕೊಡಲಿಕ್ಕೆ ತಯಾರಾಗಿದೆ. ಅವ್ರು ಹೇಳೋ ಪ್ರಕಾರ ದೇ ಆಲ್ರೆಡಿ ಕ್ಯಾರಿಡ್ ಔಟ್ ಅಟ್ಯಾಕ್ 3 sites ಇನ್ ಜಮ್ಮು, ಬರ್ನಾಲಾ ಆ್ಯಂಡ್ ಕುಪ್ವಾರ. ಈ 3 sites ಅವ್ರು ಅಟ್ಯಾಕ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಟ್ ಆ್ಯಂಡ್ ಆಲ್ಸೋ LOC-ನಲ್ಲಿ ನಮ್ಮ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಆಲ್ರೆಡಿ 10-12 ದಿನದಿಂದ ಭಾಳಷ್ಟು ಆರ್ಟಿಲರಿ ಬಾಂಬಾರ್ಡ್ಮೆಂಟ್ ನಡೀತಾ ಇದೆ. Artillery bombardment is actually an escalation of the conventional war. So it is already happening and it will increase in the days to come. So idu escalate aage agutte. Though our army and Ministry of Defence has clearly said these are measured, calibrated, non-escalatory strikes anta helidare. But non-escalatory anta ನಾವು ಹೇಳ್ತೀವಿ, ಎಸ್ಕಲೇಟ್ ಮಾಡೋದು ಅವ್ರೀಗ ಅವರು ಜವಾಬ್ ಕೊಡ್ತಾರೆ. ಸೊ ಆವಾಗ ಅದು ಮುಂದುವರಿತದೆ ಯುದ್ಧ. ಅದು ಯಾವ ಶೇಪ್ ತಗೊಳುತ್ತೆ ಹೇಳೋದು ಕಷ್ಟ. ಅಂದ್ರೆ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಗುವಷ್ಟು ಅಷ್ಟು ಬಲಿಷ್ಠವಾಗಿದೆಯಾ? ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಒಂದು ಸಾಮರ್ಥ್ಯ ಅದಕ್ಕಿದೆಯೇ ಇಂತಹ ಸಂದರ್ಭದಲ್ಲಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಈಗ ಪಾಕಿಸ್ತಾನ ಎಕನಾಮಿಕ್ ಕಂಡೀಷನ್ ಈಸ್ ಇನ್ ಎ ವೆರಿ ಬ್ಯಾಡ್ ಸ್ಟೇಟ್. It is almost, it was bankrupt about a few months ago, and ಕೇವಲ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ಟ್ರಾನ್ಶ್ ಆಫ್ ಲೋನ್ ಕೊಟ್ಟಾಗ ಮಾತ್ರ ಅವ್ರಿಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಸಿಕ್ತು ಅವ್ರಿಗೆ. ಇಲ್ಲದ್ರೆ ಅವರ ಪರಿಸ್ಥಿತಿ ಬಹಳ ದಾರುಣ್ಯಕಾರವಾಗಿದೆ. ಅವ್ರದ್ದು ಈಗ ಅಲ್ಲಿ ಮೆಡಿಸಿನ್ ಸಪ್ಲೈಸ್ ಕಡಿಮೆ ಆಗಿದೆ. ಆಮೇಲೆ ಈವನ್ ದ ಆರ್ಮಿ ಈಸ್ ಸಫರಿಂಗ್ ಫ್ರಮ್ ಎ ವೆರಿ ಪುವರ್ ಇನ್ವೆಂಟ್ರಿ ಸ್ಟಾಕ್. The stock of inventory, according to some reports, will not last more than 2 weeks of conventional war. So, if you go by their stock of military ammunitions and the state of, and also more important is the morale of the Pakistani army is right now at a very low level. ಇದು ಕೆಲವು ದಿವಸದಿಂದ ಅಲ್ಲಿಂದ ರಿಪೋರ್ಟ್ಸ್ ಬರೋದು ನೋಡಿದರೆ ಜನರಲ್ ಆಸಿಮ್ ಮುನೀರ್ ಭಾಳಷ್ಟು
ಜೋರಾಗಿ ನಮ್ಮ ಮೇಲೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಜನರಲ್ ಆಸಿಮ್ ಮುನೀರ್ ಹಿಮ್ಸೆಲ್ಫ್ ಈಸ್ ಫೇಸಿಂಗ್ ಆಲ್ಮೋಸ್ಟ್ ಎ ಕೈಂಡ್ ಆಫ್ ಎ ರಿವೋಲ್ಟ್ ವಿದಿನ್ ದ ಆರ್ಮಿ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಕೆಲವು ರಿಪೋರ್ಟ್ಸ್ ಪ್ರಕಾರ ಬಹಳಷ್ಟು ಸೀನಿಯರ್ ಆಫೀಸರ್ಸ್ ರಿಸೈನ್ ಮಾಡಿದ್ದಾರೆ ಅಂತ ಬಂತು. ಇನ್ನೊಂದು ರಿಪೋರ್ಟ್ ಪ್ರಕಾರ 1500 ಜನ ಸೋಲ್ಜರ್ಸ್ ಆರ್ಮಿ ಬಿಟ್ಟು ಹೋಗಿದ್ದಾರೆ ಅಂತ ಬಂತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಂಪಾರ್ಟೆಂಟ್ ಮಾಸ್ಕ್ ನಿಯರ್ ಇಸ್ಲಾಮಾಬಾದ್, ಇದು ಲಾಲ್ ಮಸ್ಜಿದ್ ಅಂತ ಇದು ಒಂದು ಇಂಪಾರ್ಟೆಂಟ್ ಮಾಸ್ಕ್ ಇದೆ. ದಟ್ ವಾಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್. ಅಲ್ಲಿನ ಗಾಜಿ ಅಂದರೆ ಮೌಲ್ವಿ, ಹಿ ಹಸ್ ಓಪನ್ಲಿ ಸೆಡ್ ಹೌ ಮೆನಿ ಪೀಪಲ್ ಆರ್ ರೆಡಿ ಟು ಸಪೋರ್ಟ್ ಪಾಕಿಸ್ತಾನ್ ಆ್ಯಂಡ್ ಹೌ ಮೆನಿ ಪೀಪಲ್ ಆರ್ ರೆಡಿ ಟು ಸಪೋರ್ಟ್ ಇಂಡಿಯಾ ಅಂತ ಕೇಳಿದ್ದಾನೆ. ಇದು ಬಹಳ ಆಶ್ಚರ್ಯಜನಕವಾದ ಪ್ರಶ್ನೆ. ಇದು ಪಾಕಿಸ್ತಾನದ ಮೌಲ್ವಿ ತಮ್ಮ ಜನರನ್ನು ಕೇಳ್ತಾ ಇದ್ದಾರೆ, ನೀವು ಎಷ್ಟು ಜನ ಇಂಡಿಯಾ ಸಪೋರ್ಟ್ ಮಾಡ್ತೀರಿ ಅಂತ. ಸೊ ಇಂಥ ಪರಿಸ್ಥಿತಿ ಬಂದಿದೆ ಅಲ್ಲಿ. ಸೊ ದ ಮೊರಾಲ್ ಆಫ್ ದ ಆರ್ಮಿ ಈಸ್ ಅಟ್ ಎ ವೆರಿ ಲೋ ಎಟ್. And Pakistan cannot sustain a long-term escalation of war with India. ಎಸ್ ಅದರ ಜೊತೆಗೆ ಸರ್, ಇದೀಗ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ದಾಳಿಯನ್ನ ನಡೆಸಿದ ನಂತರ, ಉಗ್ರರು ಅಟ್ಯಾಕ್ ಮಾಡಿದ ನಂತರ ಯಾವುದೇ ಸಂದರ್ಭದಲ್ಲಾದರೂ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಬಹುದು ಅಂತ ಅನ್ನುವಂಥ ನಿರೀಕ್ಷೆ ಅವರಿಗೂ ಕೂಡ ಇತ್ತು. ಅದಕ್ಕೆ ತಕ್ಕಂತೆ ಇಲ್ಲಿ ತಾಲೀಮನ್ನು ಕೂಡ ನಡೆಸಲಾಗ್ತಾ ಇತ್ತು. ಇಷ್ಟೆಲ್ಲ ಆಗಿದ್ರೂ ಕೂಡ ಭಾರತದ ಈ ದಾಳಿಯನ್ನ ಸ್ವಲ್ಪವೂ ಕೂಡ ಈ ದಾಳಿಗೆ ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಪಾಕಿಸ್ತಾನಕ್ಕೆ ಸಣ್ಣ ಮಟ್ಟಿಗೂ ಕೂಡ ಸಾಧ್ಯ ಆಗಿಲ್ಲ. ಸೊ ಅದು ಅದರ ಪರಿಸ್ಥಿತಿಯನ್ನ ಹೇಳ್ತಾ ಇದೆ. ಹಾಗಾದ್ರೆ ಜಗತ್ತಿನ ಮುಂದೆ ಬಿಚ್ಚಿಡ್ತಾ ಇದೆ. ಅದು ಐ ಡೌಟ್ ಪಾಕಿಸ್ತಾನ ಅಟ್ಯಾಕ್ ಮಾಡಿಲ್ಲ ಅಂತ ನೀವು ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವರು ಹೇಳೋ ಪ್ರಕಾರ ಮತ್ತು BBC ನ್ಯೂಸ್ ಪ್ರಕಾರ ಅವ್ರದ್ದು ಒಂದು ಮಿಲಿಟರಿ ಸ್ಪೋಕ್ಸ್ ಪರ್ಸನ್ ಏನು ಹೇಳಿದಾನೆ, ನಾವು ವಿ ಹ್ಯಾವ್ ಕ್ಯಾರಿಡ್ ಔಟ್ ಅಟ್ಯಾಕ್ಸ್ ಆನ್ 3 ಸೈಟ್ಸ್ ಅಂತ ಹೇಳಿದಾನೆ. ಅದೇ ಜಮ್ಮು, ಕುಪ್ವಾರ ಆ್ಯಂಡ್ ಬರ್ನಾಲಾ ಅಂತ. ಬಟ್ ಇನ್ನೂ ಮುಖ್ಯವಾದ ವಿಷಯ ಏನಂದರೆ, ಪಾಕಿಸ್ತಾನ ಅವರು ಕ್ಲೇಮ್ ಮಾಡೋದಂದರೆ ನಾವು ಇಂಡಿಯಾದ 3 ಏರ್ಕ್ರಾಫ್ಟನ್ನು ಹಿಟ್ ಮಾಡಿ ಡೌನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಒಂದು ರಫೇಲ್ ಏರ್ಕ್ರಾಫ್ಟ್, ಇನ್ನೊಂದು ಸುಖಾಯ್ 30 ರಷ್ಯನ್ ಏರ್ಕ್ರಾಫ್ಟ್, ಆಮೇಲೆ ಇನ್ನೂ ಒಂದೆರಡು ಡ್ರೋನ್ಸನ್ನು ಅಟ್ಯಾಕ್ ಮಾಡಿ ಅವರು ಡೌನ್ಡ್ ದೋಸ್ ಏರ್ಕ್ರಾಫ್ಟ್ ಅಂತ ಅವ್ರು ಹೇಳಿದ್ರು. ಸೊ ಇದು ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ಇದು ಬಂದಿಲ್ಲ ಸಮಾಚಾರ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸತ್ಯ ಅಂತ ತಗೊಳ್ಳೋದು ಕಷ್ಟ. ಇದು ಪ್ರಾಬಲಿ ಇಟ್ ಇಸ್ ಅ ಪಾರ್ಟ್ ಆಫ್ ದ ಸೈಕಲಾಜಿಕಲ್ ವಾರ್ಫೇರ್ ವಿಚ್ ಪಾಕಿಸ್ತಾನ್ ಇಸ್ ಕ್ಯಾರಿಂಗ್ ಔಟ್. ಸೊ ಅದು ಏನು ನಮಗೇನು ಲಾಸ್ ಆಯಿತು ಅನ್ನೋದು ನಾವು ಇನ್ನೂ 2-3 ದಿವಸ ಆದಮೇಲೆ ಗೊತ್ತಾಗುತ್ತೆ. ಈಗ ಖಂಡಿತವಾಗಿ ನಾವು ಹೇಳೋ ಪ್ರಕಾರ ನಾವು 9 ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.